ನಮಸ್ಕಾರ ವೀಕ್ಷಕರು. ಈ ವಿಡಿಯೋದಲ್ಲಿ JEE, ಕಾಮೆಡ್‌ಕೆ, KA ಮತ್ತು ನೀಟ್‌ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಮುಖ್ಯವಾಗಿ 5 ಮಾಹಿತಿ ಶೇರ್ ಮಾಡ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿ ನಿಮಗೆ ಅಪ್ ಟು ಅಡ್ಮಿಷನ್ ಆಗೋರು ಗೈಡ್ ಮಾಡ್ತಾ ಹೋಗ್ತೇನೆ. ಮೊದಲದು JEE ಮೇನ್ ಸಂಬಂಧಪಟ್ಟಂಗೆ ಹೇಳಬೇಕಂದ್ರೆ, ಯಾರಿಗೆಲ್ಲ JEE ಮೇನ್ ಅಥವಾ JEE ಅಡ್ವಾನ್ಸ್ ಕ್ಲಿಯರ್ ಆಗಿದ್ದು ನಿಮಗೆ ರ್ಯಾಂಕ್ ಬಂದಿದ್ರೆ, ನೀವು ಒಂದ್ ವೇಳೆ NIT ಮತ್ತು IIIT ಕಾಲೇಜ್ನಸ್ ಆಗಿರ್ಬೋದು, IIT ಕಾಲೇಜ್ನಲ್ಲಿ ಒಂದ್ ವೇಳೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಂದ್ರೆ ಜೋಸಾ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮಗೆ ಪ್ರೀ ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಸಹ ಅಪ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಕೊನೆ ದಿನಾಂಕ ನೋಡಿ ಜೂನ್ 11 ಸಾಯಂಕಾಲ 5 ಗಂಟೆ ಒಳಗಡೆ ಇದೆ. ಬಟ್ ಅಷ್ಟೊಂದು ದಯವಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡೋದು ಬೇಡ. ಆದಷ್ಟು ಬೇಗನೆ ಈ ಒಂದು ಪ್ರಕ್ರಿಯೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ಚಾಯ್ಸ್ ಫಿಲ್ಲಿಂಗ್ಸ್ ನೀವು ಅಲ್ಲಿ ಮಾಡ್ಕೊಳ್ಬಹುದು. ಓಕೆ. ಆಮೇಲೆ ಇದರ ಕಂಪ್ಲೀಟ್ ಸ್ಕೆಡ್ಯೂಲ್ಗಾಗಿ ನೀವು ವಾಟ್ಸಪ್ ಚಾನಲ್ ಇದೆ ಅಲ್ಫಾ ಅಕಾಡೆಮಿ ಅಂತ ತೋರಿಸ್ತಾ ಇದ್ದೀನಿ. ಈ ಒಂದು ವಾಟ್ಸಪ್ ಚಾನಲ್ಗೆ ವಿಸಿಟ್ ಮಾಡಿ. ಅಲ್ಲಿ ಎಲ್ಲಾ ಲಿಂಕ್ಸ್ಗಳು ಮತ್ತೆ ಇಮೇಜಸ್ಗಳು ನಿಮಗೆ ಅವೈಲೇಬಲ್ ಆಗ್ತವೆ. ಕಾಮೆಡ್‌ಕೆ ಬಗ್ಗೆ ಹೇಳಬೇಕು ಅಂದ್ರೆ, ಕಾಮೆಡ್‌ಕೆನಲ್ಲಿ ಒಂದ್ ವೇಳೆ ನಿಮ್ಮ ರ್ಯಾಂಕ್ ಬಂದಿದ್ದರೆ ನೀವಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಅಲ್ಲಿ ನಿಮಗೆ ನೋಡಿ 8th ಜೂನ್ ಅಂದ್ರೆ ಇವತ್ತು ನಿಮಗೆ ಮಧ್ಯಾಹ್ನ 2 ಗಂಟೆವರೆಗೂ ಸಮಯಾವಕಾಶವಿದೆ. 2000 rupees ಪೇಮೆಂಟ್ ಮಾಡಿ. ಅಂದ್ರೆ ಆಕ್ಚುಲಿ ಇದು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಫೀ ಇದೆ. ಇದನ್ನ ಪೇ ಮಾಡಬೇಕು. ಪೇ ಮಾಡಿದ ನಂತರ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನ ವೆರಿಫೈ ಆಗುತ್ತೆ. ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ ಹೇಳಬೇಕು ಅಂದ್ರೆ, ಅವಾಗ ನೀವು ಡಾಕ್ಯುಮೆಂಟ್ಸ್ ಟ್ಯಾಬ್ನ ನೀವು ಚೆಕ್ ಮಾಡ್ತಾ ಇರಿ. ಆಮೇಲೆ ಇಮೇಲ್ ಸಹ ಚೆಕ್ ಮಾಡ್ಕೊತಾ ಇರಿ. ಯಾಕಂದ್ರೆ ಅಪ್ರೂವ್ ಆದ್ರೆ ಮಾತ್ರ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಅಪ್ರೂವ್ ಆಗಿದಿಲ್ಲಪ್ಪ ಅಂದ್ರೆ ಚಾಯ್ಸ್ ಫಿಲ್ಲಿಂಗ್ ನಿಮಗೆ ಅಲೋ ಮಾಡೋದಿಲ್ಲ. ಅಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನ ಮತ್ತೆ ಅಪ್ಲೋಡ್ ಮಾಡಿದ ನಂತರ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡ್ಕೊಳ್ಬಹುದು. ಓಕೆ. ಸೊ ಬಹಳ ಮುಖ್ಯವಾಗಿರುವಂತಹ ಪ್ರಕ್ರಿಯೆ. ಯಾರು ಕಾಮೆಡ್‌ಕೆಯಲ್ಲಿ ರ್ಯಾಂಕ್ನ ಪಡ್ಕೊಂಡಿದ್ದೀರಾ, ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8th ಜೂನ್ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಸಮಯಾವಕಾಶ ಇದೆ. ಮ್ಯಾಕ್ಸಿಮಮ್ ಜನರಿಗೆ ದಯವಿಟ್ಟು ತಿಳಿಸಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಆಲ್ರೆಡಿ ಕರ್ನಾಟಕ ಸಿಟಿ ಫಲಿತಾಂಶ ಬಂದಿದೆ. ಯಾರಿಗೆ ಸಿಟಿ ರ್ಯಾಂಕ್ ಬಂದಿಲ್ಲ, ಒಂದು ವೇಳೆ ಅವರು ಪಿ ಯು ಮಾರ್ಕ್ಸ್ ಸೆಂಟರ್ ಮಾಡಿದ್ದಿಲ್ಲ ಅಂತಂದ್ರೆ, ಅಥವಾ ಆಟೋಮೆಟಿಕ್ ಫೆಚ್ ಆಗಿದ್ದು ಸಹ ಅದು ಜನರೇಟ್ ಮಾಡಲಿ ಫೇಲ್ ಆಗಿರುವಂತದ್ದು. ಸೊ ಯಾರು ಕರ್ನಾಟಕ ಸ್ಟೇಟ್ PU ಬೋರ್ಡ್ ವಿದ್ಯಾರ್ಥಿಗಳಾಗಿದ್ದು ಲಾಂಗ್ ಟರ್ಮ್ ಇರ್ತಾರೋ ಆ ವಿದ್ಯಾರ್ಥಿಗಳು ಮಾರ್ಕ್ಸ್ ಫೆಚ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಅವರು ಒಂದು ರ್ಯಾಂಕ್ ಡಿಸ್ಪ್ಲೇ ಆಗಿಲ್ಲ. ಇವನ್ CBSE ICSE ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಆಗಿರುವಂತದ್ದು. ಬಟ್ ಒಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ದಯವಿಟ್ಟು ಅಪ್ಲೋಡ್ ಮಾಡಿ. ಓಕೆ. ಆಮೇಲೆ ಮಾರ್ಕ್ಸ್ ಅದರ ಲಿಂಕ್ ನಾನು ನಿಮಗೆ ವಾಟ್ಸಪ್ ಚಾನಲ್ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಮಾರ್ಕ್ಸ್ ಎಂಟರ್ ಮಾಡಿ. ಆಮೇಲೆ PU ಒಂದು ಮಾರ್ಕ್ಸ್ಗಳನ್ನ ದಯವಿಟ್ಟು ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನಂತರ ಒಂದು 4-5 ಡೇಸ್ದಲ್ಲಿ ನಿಮಗೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ನಂತರ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬಹುದು. ಅದರ ಲಿಂಕ್ ಸಹ ನಿಮಗೆ ವಾಟ್ಸಪ್ ಚಾನಲ್ ಕೊಟ್ಟಿರ್ತೇನೆ. ಅಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತೇನೆ. ಆಮೇಲೆ ಕೊನೆಯದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಗ್ಗೆ ಹೇಳಬೇಕು ಅಂದ್ರೆ, ನೋಡಿ ನೀಟ್ ಸೀಟ್ ಇಂಟಿಮೇಷನ್ ಬಂದಿರುವಂತ ಅಂದ್ರೆ ನೀಟ್ ಪರೀಕ್ಷಾ ಕೇಂದ್ರ ಯಾವ ಒಂದು ನಿಮಗೆ ಸೀಟಲ್ಲಿ ಅವೈಲೇಬಲ್ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿ ಇರುತ್ತೆ ಅನ್ನೋದು ಒಂದು ನೋಟಿಫಿಕೇಶನ್ ಇದೆ. ಲಾಗಿನ್ ಮಾಡ್ಕೊಳ್ಳಿ. ಅದರ ಲಿಂಕ್ ಸಹ ನಿಮಗೆ ಒಂದು ವಾಟ್ಸಪ್ ಚಾನಲ್ ಅವೈಲೇಬಲ್ ಆಗಿರುವಂಥದ್ದು. ಲಾಗಿನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸಿಟಿ ಇಂಟಿಮೇಷನ್ ಒಂದು ಲೆಟರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಅಡ್ಮಿಟ್ ಕಾರ್ಡ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅಡ್ಮಿಟ್ ಕಾರ್ಡ್ ಬೇರೆ ಇರುವಂಥದ್ದು. ಇದು ಬರಲಿ ನಿಮಗೆ ಏನಂದ್ರೆ ಎಕ್ಸಾಮ್ ಯಾವ ಒಂದು ಸೀಟಲ್ಲಿ ಬೀಳುತ್ತೆ ಅನ್ನೋದು ಇಂಟಿಮೇಷನ್ ಇರುವಂಥದ್ದು. ಓಕೆ. ಆಮೇಲೆ ಫೈನಲಿ ಲಾಸ್ಟ್ ಭಾಳ ಜನ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ, ಸರ್ ನಾನು ನೀಟ್ ವಿದ್ಯಾರ್ಥಿ ಇದ್ದೀನಿ, ನಾನು KNL ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನಾನು KCT ಬರ್ದಿಲ್ಲ, ನಾನು ಎಲಿಜಿಬಲ್ ಆಗ್ತೀನ ಇಲ್ಲ ಅಂತ ಸಹ ಕೇಳ್ತಾ ಇದ್ದಾರೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ರಿಸಲ್ಟ್ ಬಂದ ನಂತರ ನಿಮಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಾಗಿ ಬಿಡ್ತಾರೆ. ಇನ್ನೊಂದು ಹೇಳಬೇಕು ಅಂತಂದ್ರೆ, ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಸರ್ ನಾನು ಈ ಒಂದು ಕೆಗೆ ಅಡ್ಮಿಟ್ ಕಾರ್ಡ್ ಅಂದ್ರೆ ರೋಲ್ ನಂಬರ್ ಲಿಂಕ್ ಮಾಡ್ಬೇಕಂತ ಇದ್ದೀನಿ, ಬರ್ತಾ ಇಲ್ಲ, ಪ್ರೆಸೆಂಟ್ಲಿ ಆ ಒಂದು ಲಿಂಕ್ ಅವೈಲೇಬಲ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಎಕ್ಸಾಮ್ ಇರೋ ಕಾರಣದಿಂದಾಗಿ ಆ ಒಂದು ಲಿಂಕ್ ನ ತೆಗೆದಿದ್ದಾರೆ. ಯಾವಾಗ ನೀಟ್ ಪರೀಕ್ಷೆ ಮುಗಿಯಿತು ನಂತರ ಲಿಂಕ್ ಆಕ್ಟಿವೇಶನ್ ಆಗುತ್ತೆ. ಲಾಗಿನ್ ಮಾಡಿ ನೀವೊಂದು ರೋಲ್ ನಂಬರ್ನ ಅಲ್ಲಿ ಮತ್ತೆ ಲಿಂಕ್ ಮಾಡ್ಕೊಳ್ಬಹುದು. ಓಕೆ. ಪ್ರೆಸೆಂಟ್ ಅಂತೂ ಇರೋದಿಲ್ಲ, ವೇಟ್ ಮಾಡಿ. ಸೊ ಇದೇ ರೀತಿ ನಿಮಗೆ ಅಪ್ ಟು ಅಡ್ಮಿಷನ್ ಆಗೋರು ಗೈಡ್ ಮಾಡ್ತಾ ಇರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಪ್ ಟು ಅಡ್ಮಿಷನ್ ಆಗೋರು ನಿಮಗೆ ಮಾಹಿತಿ ದೊರೀತಾ ಇರುತ್ತೆ. ಮತ್ತು ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ನು ಸಹ ಫಾಲೋ ಮಾಡಬಹುದು. ಅಲ್ಲಿ ಕ್ವಿಕ್ ಅಪ್ಡೇಟ್ಸ್ ನಿಮಗೆ ನೀಡ್ತಾ ಇರ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ವಿಡಿಯೋದಲ್ಲಿ ಚೆಕ್ ಕೇರ್. ಬಾಯ್.